ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚೋಗಿದೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಇಂಥ ಪರಿಸ್ಥಿತಿ ಒಂದು ಸಮಯ ಬಿಜೆಪಿ 25,000 ಕೋಟಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಈ ರೀತಿ ಬೇರೆ ಬೇರೆ ಇದಕ್ಕೆ ಅದನ್ನ ಬಳಕೆ ಮಾಡಿದೆ ಅಂತಂದಿದ್ದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು, ವಿರೋಧ ಪಕ್ಷಗಳು ವಿರೋಧಗಳು ಮಾಡ್ತಿದ್ರು, ದಲಿತ ಸಂಘಟನೆಗಳ ವಿರೋಧ ಮಾಡ್ತಿದ್ರು. ಈಗ ಏನಾಗಿದೆ, ನೀವು ಏನಾಗಿದೆ ನಿಮ್ಮ ಬಾಯಿಗೆ? ಈಗ ಇದಕ್ಕೆ ಅವರು ಉತ್ತರ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಜನರನ್ನ ಕತ್ತಲೆಯಲ್ಲಿಟ್ಟು ಈ ಸರ್ಕಾರ ಕೇವಲ ಟ್ರಾನ್ಸ್ಫರ್ ದಂಧೆ ಸಂಪೂರ್ಣವಾಗಿ ಅದರಲ್ಲೇ ಇದೆ. ಸುಮಾರು ಕಾಂಟ್ರಾಕ್ಟರ್ಗಳಿಂದ 60% ಕಮಿಷನ್ ಹೊಡಿತಾ ಇದೆ. ಇದನ್ನ ನಾನು ಮಾತ್ರ ಹೇಳಬೇಕಾಗಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವರು ಕೂಡ ಹೇಳಿದ್ದಾರೆ. ಯಾವ ಕಂಪನಿನವರನ್ನ ಬಳಸ್ಕೊಂಡು ನಮ್ಮ ಮೇಲೆ ವಿರೋಧ ಮಾಡಿಸಿದ್ರು ಪತ್ರ ಬರೆಸಿ, ಈಗ ಅವರೇ ಹೇಳಿದ್ದಾರೆ ಈ ಸರ್ಕಾರದಲ್ಲೂ 40% ನಡೀತಾ ಇದೆ. ಇನ್ನು ಬೇರೆ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಬರೀ 40 ಅಲ್ಲ, ಈಗ 60%. ಯಾಕೆಂತಂದ್ರೆ ಇವ್ರ ಹತ್ರ ಕೊಡ್ಲಿಕ್ಕೆ ದುಡ್ಡೇ ಇಲ್ಲ, ನಾವು ಮಾಡಿರೋ ಕೆಲಸಗಳಿಗೆ ಈಗ 60% ನಾವು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲಿ ಬಹಳಷ್ಟು ಅದು ಬಂದಿದೆ. ಹೀಗೆ ಬರೀ ಲೂಟಿ ಮಾಡ್ತಕ್ಕಂಥದ್ದು. ಕಳೆದ 4-5 ತಿಂಗಳ ಹಿಂದೆ ತೆಲಂಗಾಣ ಅದರಿಂದ ಹಿಡಿದು ಎಲ್ಲೆಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ನಡೆದ ಚುನಾವಣೆಗಳಿಗೆ ಇಲ್ಲಿಂದ ಲೂಟಿ ಮಾಡಿದ ಹಣವನ್ನು ಕಳಿಸ್ತಾ ಇತ್ತು. ಇವತ್ತು ಪರಿಸ್ಥಿತಿ ಏನು ಬಂದಿದೆ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗಾಗಿ ದುಡ್ಡು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಏನು ನಾನು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಹೊರಟಿದ್ರು, ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಲೂಟಿ ಮಾಡ್ತಕ್ಕಂಥ ಬೆಂಗಳೂರು ಆಗಿದೆಯೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅವರು ಜನ ಉದ್ಧಾರ ಆಗಬೇಕು, ಒಳ್ಳೇದಾಗಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಅದರಿಂದ ನನಗನ್ನಿಸ್ತದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇವರ ಯೋಗ್ಯತೆ ಜನರಿಗೆಲ್ಲ ಗೊತ್ತಾಗಿದೆ ಈಗಾಗಲೇ. ಆದ್ದರಿಂದ ಈ ಸರ್ಕಾರದ ಆಯುಷು ಬಹಳ ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಈಶ್ವರಪ್ಪ ಅವರು ಬಂಡೆ ಇದ್ದಾರೆ, ಅನೇಕ ಜನರು ಬಂಡೆ ಇರುವಂತಹ ಸಾಧ್ಯತೆಗಳಿದೆ. ಇದರಿಂದ ಬಿಜೆಪಿ ಟಿಕೆಟ್ ಹಂಚಿಕೆ ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇದೆ. ಹೋಗ್ಲಿ, ನೀವು ನಿಲ್ಲಕ್ಕಾಗಲಿಲ್ಲ ಅಂದ್ರೆ ಹೋಗ್ಲಿ, ನಿಮ್ಮ ಮನೆ ಮಕ್ಕಳಿಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಟಿಕೆಟ್ ಕೊಡ್ತೀವಿ ನಿಲ್ರಿ ಅಂದ್ರೆ ನಿಲ್ಲಕ್ಕೆ ರೆಡಿ ಇಲ್ಲ. ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದೊಂದು ಕ್ಷೇತ್ರಕ್ಕೆ 10-15 ಅಭ್ಯರ್ಥಿಗಳು, ಸ್ವಲ್ಪ ಕಷ್ಟ ಆಗ್ತದೆ. ಅದರಲ್ಲೂ ಸೀನಿಯರ್ ಲೀಡರ್ಗಳು, ಅವರಲ್ಲಿ ಒಂದು ಸ್ವಲ್ಪ ನಮಗೂ ಟಿಕೆಟ್ ಬೇಕು ಅಂತಕ್ಕಂಥ ಭಾವನೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಇಂಥವೆಲ್ಲವೂ ಕೂಡ ಸಹಜ ಇರ್ತದೆ. ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕೇಂದ್ರ ನಾಯಕರು ಅದು ಕೊಡ್ತಾರೆ. ಅದನ್ನು ಮಾತುಕತೆ ನಾವೆಲ್ಲ ಬಗೆಹರಿಸ್ಕೊಳ್ತೀವಿ. ನಮ್ಮ ಪಕ್ಷದಲ್ಲಿ ಟಿಕೆಟೇ ಸಿಗ್ಲಿಲ್ಲ ಅಂತ ಓಡೋಗ್ಬಿಡೋರು ಭಾಳ ಇಲ್ಲ. ಓಡೋದವರು ಕೂಡ ಏನಾಗ್ತಾರೆ, ವಾಪಸ್ ಹೇಗೆ ಬರ್ತಾರೆ ಅಂತ ನೀವೇ ಪ್ರಚಾರ ಮಾಡಿದ್ದೀರಿ. ಅದರಿಂದಾಗಿ ನಮ್ಮಲ್ಲಿ ಅಂಥ ಗೊಂದಲ ಇರೋದಿಲ್ಲ. ಕೊನೆಯ ಹಂತದವರೆಗೂ ಪ್ರಯತ್ನಗಳು ನಡೀತವೆ. ಪ್ರಯತ್ನಗಳಾದ್ಮೇಲೆ ಎಲ್ಲರೂ ಸರಿ. ಸಂವಿಧಾನ ಬದಲಾವಣೆ ಮಾಡೋದ್ರ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಒಬ್ಬರು ದಲಿತ ನಾಯಕರಾಗಿ ನೀವು ಯಾಕೆ ಮಾತನಾಡ್ತಾ ಇಲ್ಲ? ನಾನು ಮಾತಾಡಿದ ಬಹುಶಃ ಬಿಜಾಪುರ ದೂರ ಇರೋದ್ರಿಂದ ಕೇಳಿಸ್ಲಿಲ್ವ ಗೊತ್ತಿಲ್ಲ. ಮೊದಲಿಗೆ ಸಂವಿಧಾನ ಬದಲು ಮಾಡೋದೇ ದೊಡ್ಡದಾಗಿ ಕೇಳಿಸ್ತು ಸರ್ ಇಲ್ಲಿವರೆಗೆ. ಅದೇ ನಮ್ದು ಅವ್ರಿಗಿಂತ ಸ್ವಲ್ಪ ಕಡಿಮೆ ಕೇಳಿಸಿರ್ಬೇಕು. ಆದ್ರೆ ಒಂದು ಹೇಳ್ತೇನೆ, ಯಾವುದೇ ಪಕ್ಷದ ನಾಯಕನಾಗಿ ಸಂವಿಧಾನ ಬದಲು ಅಂತಂದ್ರೆ ನಾನು ಅವರ ವಿರೋಧಿ. ಯಾವುದೇ ಪಕ್ಷ ಆಗಿರಲಿ. ಅನಂತಕುಮಾರ್ ಹೆಗಡೆ ಅವರು ಮೊದಲು ಅವರು 5 ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರು. ಆಗ ಅವರು ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧನೂ ಮಾಡಿದ್ವಿ. ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿ ಅವರವರನ್ನ ಪಾರ್ಲಿಮೆಂಟ್ಗೆ ಕರೆಸಿ ಮೊದಲು ದೇಶದ ಕ್ಷಮೆ ಕೇಳು ಅಂತ ಹೇಳಿದ್ರು. ಅಲ್ಲಿ ಕ್ಷಮೆ ಕೇಳಿಸಿದ್ರು. ಅದಾದ ನಂತರ ಅವರ ಮಂತ್ರಿ ಸ್ಥಾನವನ್ನು ಅವ್ರು ಕಳ್ಕೊಂಡ್ರು. ಇದು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪಕ್ಷದ ಬದ್ಧತೆ ಯಾವ ರೀತಿ ಇದೆ. ಅವತ್ತು ಕಳ್ಕೊಂಡು ಆದ್ಮೇಲೆ ಅವರು
ಪಿಕ್ಚರಲ್ಲೇ ಇರಲಿಲ್ಲ. ಈಗ 6 ತಿಂಗಳಿಂದ ಈಚೆಗೆ ಚುನಾವಣೆ ಕಾಲ ಇದೆ, ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ. ಬಹುಶಃ ನಾನು ಹೇಳ್ತೇನೆ, ನನ್ನ ಪಕ್ಷದ ಲೀಡರ್ ಆದರೂ ನನಗೊಂದೇ, ಬೇರೆಯವರಾದರೂ ಒಂದೇ. ಈ ವಿಚಾರದಲ್ಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಮ್ದು ಕಾಂಪ್ರಮೈಸ್ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.